ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸ್ಥಾನ ಈಗಾಗಲೇ ಬರಲಿಕ್ಕೆ ತಯಾರಾಗಿದ್ದಾರೆ. 5,000ಕ್ಕಿಂತ ಹೆಚ್ಚು ಟ್ರ್ಯಾಕ್ಟ್ರು ಮೂಲಕ ರೈತರು ಬರಲಿಕ್ಕೆ ತಯಾರಾಗಿದ್ದಾರೆ. ನಮ್ಮ ವಕೀಲರ ಪರಿಷತ್ತವರು ಸುಮಾರು 5,000ಕ್ಕಿಂತ ಹೆಚ್ಚು ವಕೀಲರು ಅದರ ಮುಂದಾಳತ್ವ ವಹಿಸಿಕೊಳ್ಳಿಕ್ಕೆ ಬರಲಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕವಾಗಿ ನಾನು ಆಗ್ರಹ ಮಾಡ್ತೀನಿ ಅಂದರೆ, ಇಂದಿನ ಸರ್ಕಾರದವರು, ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರ್ಬೋದು, ಬೊಮ್ಮಾಯಿ ಸರ್ಕಾರ ಇರ್ಬೋದು, ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾಯಿದ್ರು, ಹೋರಾಟಕ್ಕೆ ಸಹಕಾರ ಕೊಡ್ತಾಯಿದ್ರು. ಎಲ್ಲಿ ಸಹ ಯಾವೊಬ್ಬ ಕಾರ್ಯಕರ್ತನ ಮೇಲೆ ಕೇಸ್ ಹಾಕುವಂತಹ ಬೆದರಿಸುವ ಪ್ರಯತ್ನವನ್ನು ಅವರೆಂದೂ ಸಹ ಮಾಡಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 9 ತಿಂಗಳು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದ್ದು ಸಹ ಎಲ್ಲಿ ನಮ್ಮ ಮೇಲೆ ಅರೆಸ್ಟ್ಮೆಂಟ್ ಮಾಡಿಲ್ಲ. ಆದರೆ ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು ಈ ರೀತಿಯ ವಿಧಾನಸಭೆ ಮುತ್ತಿಗೆ ಹಾಕಿ ತಮ್ಮ ಹಕ್ಕನ್ನು ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ, ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ, ನಿಮ್ಮ ಟ್ಯಾಕ್ಟ್ರಿಗಳನ್ನು ನಿಲ್ಲಿಸ್ತೀವಿ, ನಾವು ಟಿಪ್ಪರ್ ಹಚ್ತೀವಿ, ಮರಳಿನ ಗಾಡಿ ಮೂಲಕ ನಿಲ್ಲಿಸ್ತೀವಿ, ಈ ರೀತಿಯಾಗಿ ಮೇಲಿನ ಮೇಲೆ ಪೊಲೀಸ್ ಇಲಾಖೆ ಮೂಲಕವಾಗಿ ಬೆದರಿಕೆ ಹಾಕುವಂಥದ್ದು ತಡೆ ಮಾಡೋ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ನೀವು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋಕ್ಕೆ ಸಾಧ್ಯ ಇದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋಕ್ಕೆ ಸಾಧ್ಯ ಇದೆ. ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಹೋರಾಟ ಮಾಡುವಂಥಕ್ಕೆ ಎಲ್ಲರೂ ಮುಕ್ತ ಅವಕಾಶ ಇದೆ, ಪ್ರತಿಭಟನೆ ಮಾಡುವಂಥ ಅಧಿಕಾರ ಎಲ್ಲರಿಗಿದೆ. ನಾವು ಇದುವರೆಗೂ 4 ವರ್ಷಗಳ ಹೋರಾಟದಲ್ಲಿ ಒಂದು ಕ್ಷಣನೂ ಸಹ ಎಲ್ಲಿ ಸಹ ಹಿಂಸಾತ್ಮಕ ಚಟುವಟಿಕೆ ಅವಕಾಶ ಕೊಟ್ಟಿಲ್ಲ. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ವಿ. ಬೆಂಗಳೂರಲ್ಲಿ 10 ಲಕ್ಷ ಮಂದಿ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಹೋಗೋವರೆಗೂ ಜೀರೋ ಟ್ರಾಫಿಕಲ್ಲಿ ನಮಗೆ ಬೆಂಬಲ ಕೊಟ್ಟರು. ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ಒಂದು ತೊಂದರೆ ಆಗದ್ರೆ ವಾಪಸ್ ಜನ ಬರುವ ಹಾಗೆ ಶಾಂತಿಯುತ ಹೋರಾಟ ಮಾಡಿವಿ. ಇಲ್ಲೇ ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ ಕೂಡ ಇಡೀ ಪೊಲೀಸ್ ಇಲಾಖೆಗೆ ಆಶ್ಚರ್ಯ ಆಗಿತ್ತು, ಎಲ್ಲಿ ಏನು ಶ್ರೀಗಳು ವಿಧಾನಸಭೆ ಮುತ್ತಿಗೆ ಕರೆ ಕೊಡ್ತಾರೆ ಅಂತ. ಆದರೆ ಎಂದೂ ಸಹ ನಾವು ಹಿಂಸಾತ್ಮಕವಾದಂಥ ಪ್ರಚೋದನೆಗೆ ಅವಕಾಶ ಕೊಡಲಿಲ್ಲ. ನಮ್ಮ ಹೋರಾಟ ಶಾಂತಿಯಿಂದ ನಡ್ಕೊಂಥ ಹೋರಾಟ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಆಗ್ರಹ ಮಾಡಿದೇನಪ್ಪ ಅಂದರೆ, ಇಂದಿನ ಸರ್ಕಾರಗಳು ಯಾವ ರೀತಿ ಹೋರಾಟ ಬೆಂಬಲ ಕೊಟ್ಟು ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು, ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು, ಅದೇ ರೀತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕವಾಗಿ, ಪೊಲೀಸ್ ಇಲಾಖೆ ಮೂಲಕವಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಇವತ್ತು ಪಂಚಮಸಾಲಿಗಳು ಯಾವ ನಂಬಿಕೆ ಇಟ್ಕೊಂಡು ನೀವು ಮತವನ್ನು ಹಾಕಿದಾರೋ, ಯಾವ ನಂಬಿಕೆ ಇಟ್ಕೊಂಡು ನಿಮಗೆ ಗೌರವ ಕೊಟ್ಟಿದ್ದಾರೋ ಆ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಖಂಡಿತವಾಗಿ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಎಲ್ಲ ಸಮುದಾಯ ಹೋರಾಟಕ್ಕೆ ಯಾವ ರೀತಿ ನೀವು ಅವಕಾಶ ಮಾಡಿಕೊಡ್ತೀವಿ, ಅದೇ ಥರನಿಗೆ ಪಂಚಮಸಾಲಿಗಳ ಮೀಸಲಾತಿ 4 ವರ್ಷಗಳ ಹೋರಾಟಕ್ಕೂ ಸಹ ಶಾಂತಿಯಿಂದ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನಾವು ಬೆಳಗ್ಗೆ 10 ಗಂಟೆಗೆ ಏನು ಬೆಳಗಾವಿ ಸುವರ್ಣ ವಿಧಾನಸೌಧ ಎದುರುಗಡೆ ಇರ್ತಕ್ಕಂಥ ಆ ಟೊಯೋಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ವಿಶಾಲವಾದಂಥ ಪ್ರದೇಶದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಸಮಾಜದ ಬಗ್ಗೆ ಚರ್ಚೆ, ಚಿಂತನೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಆ ನಂತರದಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕೋ ದೃಷ್ಟಿಯಿಂದ ನಾವು ಮೌನವಾಗಿ ಶಾಂತ ರೀತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಒಂದು ದಿನದ ನಮ್ಮ ನೋವನ್ನು, ಆಗಿರ್ತಕ್ಕಂಥ ಅನ್ಯಾಯವನ್ನು, ಕೇಳಬೇಕಾಗಿರ್ತ ಹಕ್ಕನ್ನು ಸರ್ಕಾರಕ್ಕೆ ನಾವು ನಿವೇದನೆ ಮಾಡ್ತೀವಿ ಅಂತ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆ ದೃಷ್ಟಿಯಿಂದ ಇಡೀ ನಾಡಿನ ಎಲ್ಲ ನಮ್ಮ ಸಮಾಜ ಜನರಿಗೆ ಈ ಮೂಲಕ ನಮ್ಮ ಮನವಿ ಮಾಡ್ಕೊಳ್ತೀನಿ. 4 ವರ್ಷ ನೀವು ರೊಟ್ಟಿ ಬುತ್ತಿ ಕಟ್ಕೊಂಡು ಕೈಲಿ ಖರ್ಚು ಮಾಡ್ಕೊಂಡು ಹೋರಾಟ ಬೆಂಬಲ ಕೊಟ್ಟಿರಿ. ನಿಮ್ಮ ಋಣಭಾರ ನಮ್ಮೆಲ್ಲ ಇದೆ. ಈ ಮೀಸಲಾತಿ ಆದೇಶ ಪತ್ರ ಕೈಲಿ ಸಿಗೋರಿಗೆ ಹೋರಾಟ ಅಂತ ಏನು ಪ್ರಮಾಣ ಮಾಡೀವಿ, ಅದು ಸಿಗೋರಿಗೆ ಹೋರಾಟ ಅಂತ ಹೇಳಿದ್ದೀವಿ. ಆ ಪ್ರಕಾರವಾಗಿ 10ನೇ ತಾರೀಕು ನಡೆಯುವಂಥ ಚಳುವಳಿಗೆ ಪ್ರತಿಯೊಬ್ಬ ಮನೆಯಿಂದಲೂ ಸಹ ನೀವೆಲ್ಲರೂ ಸಹ ಹೋರಾಟಕ್ಕೆ ರಾಯಣ್ಣನಂತ ಬರಬೇಕು. ಪ್ರತಿಯೊಬ್ಬ ತಾಯಂದರು ಚೆನ್ನಮ್ಮನಂತೆ ಹೋರಾಟಕ್ಕೆ ಬರಬೇಕು. ಪ್ರತಿ ಊರಿಂದ ಸಹ ಕನಿಷ್ಠ ಒಂದು 10 ವೆಹಿಕಲಲ್ಲಿ ಜನ ಕರ್ಕೊಂಬರ್ಬೇಕು. ಒಂದಾದರೂ ಟ್ಯಾಕ್ಟರ್ ತೆಗೆದುಕೊಂಡು ಹೋರಾಟಕ್ಕೆ ಬರಬೇಕು. ಯಾವುದೇ ವದಂತಿಗಳಿಗೆ ಅವಕಾಶ ಮಾಡಿಕೊಳ್ಳಾರ್ದೇ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ 10ನೇ ತಾರೀಕು ಬೆಳಗಾವಿಯ ವಿಧಾನಸೌಧ ಮುಂಭಾಗದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ಅಷ್ಟೇ ಸತ್ಯ. ಸರ್ಕಾರ ಸ್ಪಂದನೆ ಮಾಡಿದೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳು ಇದನ್ನೇ ನಿಮಗೆ ಆಮಂತ್ರಣ, ಇದು ನಿಮ್ಮ ಹೋರಾಟ, ನೀವೆಲ್ಲ ಸೇರ್ಕೊಂಡು ಕಟ್ಟಿರ್ತಕ್ಕ ಹೋರಾಟ, ಇದುವೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಜನಪ್ರತಿನಿಧಿಗಳು ಅವತ್ತೆಲ್ಲರೂ ನಮ್ಮ ಹೋರಾಟ ಜೊತೆಗಿರಬೇಕು. ನಮ್ಮ ಮುಂಭಾಗದಲ್ಲಿ ವಕೀಲ ಇಡ್ತಾರೆ, ಹಿಂಭಾಗದಲ್ಲಿ ನಾವು ಇಡ್ತೀವಿ, ನಮ್ಮ ಹಿಂಭಾಗದಲ್ಲಿ ಟ್ಯಾಕ್ಟರ್ ಇಡ್ತಾರೆ. ಎಲ್ಲ ನಮ್ಮ ಜನಪ್ರತಿನಿಧಿಗಳು ವಿಧಾನಸೌಧ ಅಧಿವೇಶನದಲ್ಲಿ ಮರದಿರೋ ನೀವು ಮಾತಾಡ್ರಿ. ಅವತ್ತು ಮಾತ್ರ ಪ್ರತಿಯೊಬ್ಬರು ಸಹ ಮಾಜಿ ಅದು ಜಡ್ಪಿಯಿಂದ ಹಿಡ್ಕೊಂಡು ಲೋಕಸಭಾ ಸದಸ್ಯರವರೆಗೂ ಸಚಿವರವರೆಗೂ ಎಲ್ಲ ಜನಪ್ರತಿನಿಧಿಗಳು ಕಡ್ಡಾಯವಾಗಿ ತಾವೆಲ್ಲರೂ ಹಾಜರಿರಬೇಕು. ನೀವೇನಾದರೂ ಅವತ್ತು ಬರುವಂಥದ್ದು ವಿಳಂಬ ಆದರೆ, ಬರಲಿಕ್ಕೆ ಏನಾದರೂ ನೆಪವಡ್ಡಿ ತಪ್ಪಿಸುವಂಥ ಪ್ರಯತ್ನ ಮಾಡಿದರೆ, ಇದುವರೆಗೆ ನಿಮ್ಮ ಮೇಲೆ ಏನು ಜನ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಭಾಳ ದೊಡ್ಡ ಅಗೌರವ ಆಗುವಂಥ ಸಾಧ್ಯತೆ ಬರುತ್ತೆ ಅನ್ನುವಂಥ ಕಿವಿ ಮಾತನ್ನು ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛೆಪಡ್ತೀನಿ. ಬರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಅವತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ್ಕೊಂಡು ಸಭೆಯೊಳಗೆ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾಡಿನ ಜನತೆ ನೀವೆಲ್ಲರೂ ಶಾಂತ ರೀತಿಯಿಂದ ನಿಮ್ಮ ವಾಹನಗಳ ಮೂಲಕವಾಗಿ
ಟ್ಯಾಕ್ಟರ್ಗಳ ಮೂಲಕವಾಗಿ 10 ಗಂಟೆಗೆ 10ನೇ ತಾರೀಕು ಮಂಗಳವಾರ ದಿವಸ ಟೊಯೋಟಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಆ ಪ್ರದೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳ ಸಭೆ ಕರೆದು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ದೀವಿ. ನಮಗೆ ಈಗಿರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ವಯಂ ಸ್ಫೂರ್ತಿಯಿಂದ ಹೋರಾಟಕ್ಕೆ ಧುಮುಕ್ತಿದ್ದಾರೆ. ಹಳ್ಳಿಯಲ್ಲಿ ತಾವೇ ಸ್ವಯಂ ಸಭೆ ಮಾಡ್ತಿದ್ದಾರೆ. ನಾವು ಜಿಲ್ಲಾ ಪ್ರವಾಸ ಮಾಡಿ ಸಭೆ ಮಾಡಿದ್ದೀನಿ. ನಮ್ಮ ಖಾನಾಪುರ ತಾಲೂಕು, ಚೆನ್ನಮ್ಮನ ಕಿತ್ತೂರು ತಾಲೂಕು, ಬೈಲಹೊಂಗಲ ತಾಲೂಕು ಮತ್ತು ಬೆಳಗಾವಿ ಗ್ರಾಮೀಣ ತಾಲೂಕಿನ ಜನ ಸ್ವಯಂ ಸ್ಫೂರ್ತಿಯಿಂದ ಸಹ ಬರಲಿಕ್ಕೆ ಸಭೆಗಳು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ಯಾಕ್ಟ್ರಿ ತರುವಂಥ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಒಟ್ಟಾರೆ ಶಾಂತ ರೀತಿಯಿಂದ ಮಾಡುವಂತಹ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿರ್ತಕ್ಕಂಥ ಹೋರಾಟಕ್ಕೆ ತಡೆ ಹಿಡಿಯುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು. ನೀವೇನಾದ್ರು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದರೆ ಅದಕ್ಕೆ 10 ಪಟ್ಟು ಜನ ಸ್ವಯಂ ಸ್ಫೂರ್ತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಸಂದರ್ಭ ಬರ್ಬೋದು ಎನ್ನುವಂಥ ಎಚ್ಚರಿಕೆ ಮಾತುಗಳಿಗೆ ಇಚ್ಛೆಪಡ್ತೀನಿ.